ಅಧರ್ಮದ ಮಿತಿ ಮುರಿಯುವಾಗ, ಸತ್ಯ ತನ್ನ ತಲೆಯನ್ನು ಬಾಗುವಾಗ, ಮನುಷ್ಯನು ತಾನು ಮೇಲಿರುವ ಯಾರೋ ಒಬ್ಬರಿರುವುದನ್ನು ಮರೆತು ಬಿಡುವಾಗ, ಆಗ ಭೂಮಿ ತನ್ನ ರಕ್ಷಕನನ್ನು, ತನ್ನ ಪ್ರಭುವನ್ನು ಕರೆಯುತ್ತದೆ. ಆಗ ಆ ದೇವರ ಅವತಾರವಾಗುತ್ತದೆ. ಅವರ ಪಾದಸ್ಪರ್ಶದ ಧ್ವನಿಯಿಂದಲೇ ಕಾಲವೂ ನಡುಗುತ್ತದೆ. ಯುಗಗಳಿಂದ ನಿರೀಕ್ಷೆಯಾಗಿ ಬಂದಿದೆ ಒಂದು ಘಟನೆ. ಅಂತ್ಯದ ಯುಗದಲ್ಲಿ ಧರ್ಮ ಮತ್ತು ಅಧರ್ಮದ ನಡುವೆ ನಡೆಯುವ ಅಂತಿಮ ಮಹಾಯುದ್ಧ. ಅಲ್ಲಿ ಕಲಿಯುಗದ ನಾಶವಾಗಲಿದೆ ಮತ್ತು ಸೃಷ್ಟಿಗೆ ಹೊಸ ಜೀವ ತುಂಬಲಿದೆ. ಕಲಿಯುಗದ ಅಂತ್ಯದ ಹಂತ. ಅಧರ್ಮ ತನ್ನ ಭಯಾನಕ ರೂಪವನ್ನು ಧರಿಸಿದಾಗ ಒಂದು ದಿವ್ಯ ಬಾಲಕ ಜನ್ಮ ತಾಳುತ್ತಾನೆ. ಸಾಮಾನ್ಯವಾದ ಒಂದು ಗ್ರಾಮದಲ್ಲಿ ಜನ್ಮ ತಾಳುವನು. ಆದರೆ ಅವನ ಉದ್ದೇಶ ಅಸಾಧಾರಣವಾಗಿರುತ್ತದೆ. ಅವನು ಕೇವಲ ಜನ್ಮ ತಾಳುವುದಲ್ಲ, ಅಧರ್ಮವನ್ನು ನಾಶ ಮಾಡಲು ಬರುತ್ತಾನೆ. 16 ವರ್ಷಗಳ ನಂತರ ಭಗವಾನ್ ಕಾಲ್ಕಿಗೆ 16 ವರ್ಷವಾದಾಗ ಪರಶುರಾಮಜಿ ಅವರ ಮುಂದೆ ಬರುತ್ತಾರೆ. ಅವರು ವಿಷ್ಣುವಿನ 6ನೆಯ ಅವತಾರವಾಗಿದ್ದು ಸಪ್ತ ಚಿರಂಜೀವಿಗಳಲ್ಲಿ ಒಬ್ಬರು. ಅವರ ಕೈಯಲ್ಲಿ ಕಾಲಶಸ್ತ್ರವಿದ್ದು ಅವರ ವಾಕ್ಯದಿಂದ ಅಮರ ಜ್ಞಾನದ ಧ್ವನಿ ಹೊರಬರುತ್ತದೆ. ಕಾಲ್ಕಿಗ ಶಸ್ತ್ರ ಮತ್ತು ಶಾಸ್ತ್ರದ ವಿದ್ಯೆಯನ್ನು ನೀಡಲು ಬ್ರಹ್ಮಾಂಡದಲ್ಲಿ ಯೋಗ್ಯ ಗುರು ಪರಶುರಾಮನೇ. ಅವರು ನೀಡುವ ವಿದ್ಯೆಗಳು ಧನುರ್ವಿದ್ಯೆಯ ಆಳತೆ, ಕತ್ತಿಯ ತೀಕ್ಷ್ಣತೆ, ಬ್ರಹ್ಮಾಸ್ತ್ರ ಮತ್ತು ಪಾಶುಸ್ತ್ರದ ದಿವ್ಯವಿಧಿಗಳು, ಶಕ್ತಿಯನ್ನು ಸರಿಯಾಗಿ ಹೇಗೆ ಉಪಯೋಗಿಸಬೇಕು, ನೀತಿಯ ಅಂಶಗಳು ಯಾವುವು, ನ್ಯಾಯಕ್ಕಾಗಿ ಹೇಗೆ ಸಮರ್ಪಿಸಬೇಕು. ಈ ವಿದ್ಯೆಗಳು ಕೇವಲ ಶಸ್ತ್ರಗಳ ಕುರಿತಾಗಿರದು. ಇದು ಅಧರ್ಮವನ್ನು ನಾಶ ಮಾಡುವ ಮಾರ್ಗವಾಗಿರುತ್ತದೆ. ಅದು ಅಧರ್ಮವೇನೋ? ಸ್ತ್ರೀಯರ ಗೌರವವನ್ನು ಪ್ರತಿದಿನ ಹೀನಾಯಗೊಳಿಸುವುದು, ಮೂರ್ಖ ಜೀವಿಗಳ ಮೇಲೆ ಕ್ರೂರತೆ ತೋರಿಸುವುದು, ಮನುಷ್ಯನನ್ನು ರಾಕ್ಷಸನಾಗಿಸುವುದು. ಈ ಅಧರ್ಮದ ಹೆಸರು ಕಲಿ. ಇದು ಪಾಪದ ಸಂಕೇತವಷ್ಟೇ ಅಲ್ಲ, ಕಲಿಯುಗದ ಪ್ರತಿಯೊಂದು ಮೋಸ, ಅನ್ಯಾಯ ಮತ್ತು ಅಂಧಕಾರದ ರೂಪವಾಗಿದೆ. ಪುರಾಣಗಳ ಪ್ರಕಾರ ಸಮಯ ತನ್ನ ಮಿತಿಯನ್ನು ಕಳೆದುಕೊಳ್ಳುವಾಗ ಕಾಲ್ಕಿಯೊಂದಿಗೆ ಸಪ್ತ ಚಿರಂಜೀವಿಗಳು ನಿಲ್ಲುತ್ತಾರೆ. ಅಶ್ವತ್ಥಾಮ, ಮಹಾಭಾರತದ ಅಮರ ಯೋಧ, ಶಾಪದಿಂದ ಉರಿಯುತ್ತಿರುವ ಕೋಪದ ಕಣ್ಣುಗಳು, ಅಮೃತದಿಂದ ತುಂಬಿದ ದೇಹ. ರಾಜ ಬಲಿ, ದೈತ್ಯನಾಗಿದ್ದರೂ ದಾನದ ಪ್ರತೀಕ. ವಾಮನ ಅವತಾರದ ನಂತರ ಪಾತಾಳದಲ್ಲಿದ್ದರೂ ಧರ್ಮದ ದೀಪವೊಂದು ಕಾಯ್ದನು. ವಿಭೀಷಣ, ಲಂಕೆಯ ರಾಜ, ರಾವಣನ ಪ್ರಜೆಯಾಗಿದ್ದರೂ ರಾಮನ ಧರ್ಮವನ್ನು ಅನುಸರಿಸಿದವರು. ಶ್ರೀ ಹನುಮಾನ್, ಶಿವನ ಅಂಶವಾಗಿದ್ದು ಭಕ್ತಿ, ಶಕ್ತಿ ಮತ್ತು ವಿನಯದ ಸಂಯೋಜನೆ. ಅವರ ಗರ್ಜನೆಯಿಂದ ಪರ್ವತಗಳು ನಡುಗುತ್ತವೆ, ಅವರ ಉಪಸ್ಥಿತಿಯಿಂದ ಅಧರ್ಮ ನಡುಗುತ್ತದೆ. ಕೃಪಾಚಾರ್ಯ, ಮಹಾಭಾರತದ ಅಮರಗುರು, ಅವರ ಜ್ಞಾನ ಕಾಲದ ಮಿತಿಗಳನ್ನು ಮೀರುತ್ತದೆ. ಪರಶುರಾಮ, ವಿಷ್ಣುವಿನ 6ನೇ ಅವತಾರ, ಅವರ ಫರ್ಸೆಯಿಂದ ಭೂಮಿಯನ್ನು 1000 ಬಾರಿ ಪವಿತ್ರಗೊಳಿಸಿದವರು. ವೇದವ್ಯಾಸ, ವೇದಗಳನ್ನು ಸಂಗ್ರಹಿಸಿದ ಮಹರ್ಷಿ, ಯುಗಗಳಿಂದ ಸತ್ಯವನ್ನು ಶಬ್ದವಾಗಿ ನೀಡುತ್ತಾ ಬಂದವರು. ಈ 7 ಚಿರಂಜೀವಿಗಳು ಕಾಲ್ಕಿಯೊಂದಿಗೆ ಸೇರಿ ಅಧರ್ಮವನ್ನು ಸೋಲಿಸುವ ಧರ್ಮಯುದ್ಧವನ್ನು ನಡೆಸುವರು. ಅಂಧಕಾರದ ಹೆಸರು ಕಲಿ. ಪ್ರಕಾಶ ಇರುವ ಸ್ಥಳದಲ್ಲೇ ಅಂಧಕಾರವೂ ಇರುತ್ತದೆ. ಆ ಅಂಧಕಾರವೇ ಕಲಿ. ನರಕದ ಆಳದಿಂದ ಜನಿಸಿದ ರಾಕ್ಷಸ ಯಾವುದೇ ದೇವರು ಅಥವಾ ಋಷಿಯಿಂದ ಅಲ್ಲ, ಮನುಷ್ಯನ ಪಾಪಗಳಿಂದ ಹುಟ್ಟಿದನು. ಲೋಭದಿಂದ, ಹಿಂಸೆಯಿಂದ, ಮೋಹದಿಂದ, ಅಹಂಕಾರದಿಂದ, ವಾಸನೆಯಿಂದ ಮತ್ತು ಮೋಸದಿಂದ. ಅವನ ಜೊತೆ 2 ಸೇನಾಪತಿಗಳಿರುತ್ತಾರೆ, ಭೀಕಾಸುರ ಮತ್ತು ಅವರ ಮಕ್ಕಳು ಕೋಕ ಮತ್ತು ವಿಕೋಕ. ಮಹಾಭಾರತದ ಕುತಂತ್ರಿಯಾದ ಶಕುನಿ ನಿಮಗೆ ಗೊತ್ತಿರಬಹುದು. ದ್ರೌಪದಿಯ ಚೀರಹರಣ ನಡೆಸಿದನು, ಧರ್ಮವನ್ನು ಜೂಜಿನಲ್ಲಿ ಮಾರಿದನು. ಆದರೆ ಅವನಿಗೆ 2 ಮಕ್ಕಳಿದ್ದರು ಎಂಬುದು ನಿಮಗೆ ಗೊತ್ತೇ? ಒಬ್ಬನು ಉಲೂಕ, ಯುದ್ಧದಲ್ಲಿ ಸಾವನ್ನಪ್ಪಿದನು. ಮತ್ತೊಬ್ಬನು ವೃಘಾಸುರ, ತನ್ನ ಕುತಂತ್ರದಲ್ಲಿ ತಂದೆ ಶಕುನಿಗಿಂತ ಮುಂದೆ ಇದ್ದನು. ಆಗ ಈ 2ರಿಂದ ಹುಟ್ಟಿದವರು ಕೋಕ ಮತ್ತು ವಿಕೋಕ ಪಾತಾಳದಲ್ಲಿ 1000 ವರ್ಷಗಳ ಕಾಲ ತಪಸ್ಸು ಮಾಡಿ ಬ್ರಹ್ಮಾಜಿಯಿಂದ ವರಪಡೆದರು. ಒಬ್ಬನು ಸಾಯಲಾರನು, ಏಕೆಂದರೆ ಇನ್ನೊಬ್ಬನು ಕೇವಲ ದೃಷ್ಟಿಯಿಂದಲೇ ಅವರನ್ನು ಪುನರ್ಜೀವಿಗೊಳಿಸಬಲ್ಲನು. ಈ ವರದಿಂದ ಅವರು ಅಮರರಿಗೆ ಸಮಾನರಾದರು. ಕಲಿ ಬಳಿ ಇವರಿರುತ್ತಾರೆ. ಜೊತೆಗೆ ಅಸಂಖ್ಯಾತ ರಾಕ್ಷಸ ಸೇನೆ ಇರುತ್ತದೆ. ಅದು ಭೂಮಿಯಲ್ಲಷ್ಟೇ ಅಲ್ಲ, ಮನುಷ್ಯನೊಳಗಿನ ಅಂಧಕಾರದಿಂದ ಹುಟ್ಟಿದೆ. ಲೋಭದಿಂದ, ದ್ವೇಷದಿಂದ, ಮೋಸದಿಂದ, ವಾಸನೆಯಿಂದ, ದ್ವೇಷದಿಂದ. ಈ ಅಂಧಕಾರ 4 ದಿಕ್ಕುಗಳಲ್ಲಿ ಹರಡಿದಾಗ, ಪಾಪ ಮತ್ತು ಹಿಂಸೆ ಧರ್ಮವನ್ನು ಒತ್ತಿ ಹಾಕಿದಾಗ ಅವರು ಪ್ರತ್ಯಕ್ಷವಾಗುತ್ತಾರೆ. ಮಂತ್ರಗಳಿಂದಲ್ಲ, ವೇದಗಳಿಂದಲ್ಲ,
ಸ್ವಯಂ ಶ್ರೀಹರಿ ಕುದುರೆಯ ಮೇಲೆ ಆರೂಢನಾಗಿ ಖಡ್ಗದೊಂದಿಗೆ ಕಾಲ್ಕಿಯಾಗಿ. ಇದು ಸಾಮಾನ್ಯ ಯುದ್ಧವಾಗುವುದಿಲ್ಲ. ಒಂದು ಯುಗದ ಅಂತ್ಯವಾಗುತ್ತದೆ, ಹೊಸ ಯುಗದ ಪ್ರಭಾತ ಆರಂಭವಾಗುತ್ತದೆ. ಪುರಾಣಗಳಲ್ಲಿ ಹೇಳಲಾಗಿದೆ, ಕಲಿ ತನ್ನ ಅಮರ ಮಕ್ಕಳಾದ ಕೋಕ ಮತ್ತು ವಿಕೋಕನನ್ನು ಕಳುಹಿಸುತ್ತಾನೆ. ಅವರ ವಧೆ ಅಸಾಧ್ಯವಾಗಿದೆ. ಆಗ ಕಾಲ್ಕಿಗೆ ಸೃಷ್ಟಿಯ ರಚನಾಕರ್ತರಾದ ಬ್ರಹ್ಮದೇವರಿಂದ ಸಹಾಯ ಬೇಕಾಗುತ್ತದೆ. ಬ್ರಹ್ಮ ಅವರಿಗೆ ಹೇಗೆ ಅವರ ಅಂತ್ಯ ಸಾಧ್ಯವೆಂದು ತಿಳಿಸುತ್ತಾರೆ. ಏಕೆಂದರೆ ಸತ್ಯದ ಖಡ್ಗ ಬೀಳುವಾಗ ಯಾವುದೇ ಅಮರನು ಉಳಿಯುವುದಿಲ್ಲ. ಆಕಾಶ ಸ್ತಬ್ಧವಾಗುತ್ತದೆ, ಭೂಮಿ ನಡುಗುತ್ತದೆ. ಸತ್ಯ ಮತ್ತು ಅಧರ್ಮ ಒಂದೇ ಸಮಯದಲ್ಲಿ ಒಂದೇ ಭೂಮಿಯಲ್ಲಿ ಮುಖಾಮುಖಿಯಾಗುತ್ತವೆ. ಅಂಧಕಾರ ಆಕಾಶದಿಂದ ಬೀಳುವಾಗ ಕಾಲ್ಕಿ ತನ್ನ ಖಡ್ಗದಿಂದ ಅದನ್ನು ಚೀರಿಬಿಡುತ್ತಾನೆ. ಅಂತ್ಯದಲ್ಲಿ ಅವರು ಎತ್ತುವ ದಿವ್ಯ ಖಡ್ಗವನ್ನು ಯುಗಾಂತ ಎಂದು ಕರೆಯುತ್ತಾರೆ. ಒಂದೇ ಹೊಡೆತದಲ್ಲಿ ಅಧರ್ಮದ ಕಾಲ ಮುಕ್ತಾಯವಾಗುತ್ತದೆ. ಕಲಿಯ ಕಿರುಚಾಟ ಯುಗಗಳವರೆಗೆ ಕೇಳಿಸುತ್ತದೆ. ನಂತರ ಬ್ರಹ್ಮಾಂಡವೇ ನಿಶ್ಶಬ್ದವಾಗುತ್ತದೆ. ಆ ಯುದ್ಧವು ರಾಕ್ಷಸರ ಅಂತ್ಯವಷ್ಟೇ ಅಲ್ಲ, ಅದು ಮಾನವೀಯತೆಯ ಪುನರ್ಜನ್ಮವಾಗುತ್ತದೆ. ಸತ್ಯದ ಮಹಾವಿಜಯವಾಗುತ್ತದೆ. ಇದೇ ಕಲಿಯುಗದ ಅಂತ್ಯ. ಪುರಾಣಗಳಲ್ಲಿ ಹೇಳಲಾಗಿದೆ, ಶ್ರೀಹರಿ ಕಾಲ್ಕಿಯ ವಿವಾಹ ದೇವಿ ಪದ್ಮಾವರೊಂದಿಗೆ ನಡೆಯಲಿದೆ. ಅವರು ಸ್ವತಃ ಲಕ್ಷ್ಮಿಯ ರೂಪವಾಗಿರುತ್ತಾರೆ. ಈ ವಿವಾಹ ಎರಡು ಆತ್ಮಗಳ ಸಂಧಿಯಾಗುವುದಿಲ್ಲ. ಇದು ಸೃಷ್ಟಿ ಮತ್ತು ಶಾಶ್ವತ ಧರ್ಮದ ಪುನರ್ಮಿಲನದ ಶುಭ ಕ್ಷಣವಾಗಲಿದೆ. ಕಾಲ್ಕಿ ದೇವಿ ಪದ್ಮದ ಕೈ ಹಿಡಿಯುವಾಗ ಭೂಮಿಗೆ ಶಾಂತಿಯ ಮಳೆ ಸುರಿಯುತ್ತದೆ. ಧರ್ಮ ಮತ್ತೆ ತನ್ನ ಸಿಂಹಾಸನವನ್ನು ಅಲಂಕರಿಸುತ್ತದೆ. ಹೊಸ ಯುಗ ಪ್ರಾರಂಭವಾಗುತ್ತದೆ. ಮೋಸ ಇಲ್ಲ, ಪಾಪವಿಲ್ಲ, ಪ್ರೀತಿ, ಧರ್ಮ ಮತ್ತು ಪ್ರಕಾಶದ ಜಯಘೋಷ ಮಾತ್ರ. ಅದೇ ಆಗಲಿದೆ ಸತ್ಯಯುಗದ ಪುನರ್ಜನ್ಮ. ಸ್ಮರಿಸಿಕೊಳ್ಳಿ, ಕಾಲ್ಕಿ ಖಂಡಿತವಾಗಿಯೂ ಬರುತ್ತಾರೆ. ಮನುಷ್ಯ ಅಧರ್ಮದ ಮುಂದೆ ಮೌನವಾಗಿರುವಾಗೆಲ್ಲ ಅವರ ಪಾಪಗಳ ಪ್ರತಿಯೊಂದು ಮೌನವೂ ಅವರ ಖಡ್ಗದ ಪ್ರತ್ಯಕ್ಷವಾಗುವ ಕಾರಣವಾಗುತ್ತದೆ. ಮಿತ್ರರೇ, ಈಗ ನಿಮ್ಮ ಸರ. ಈ ಪೌರಾಣಿಕ ಕಥೆ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಅಧರ್ಮ ಮಿತಿಯನ್ನು ಮೀರುವಾಗ ದೇವರು ಸ್ವಯಂ ಅವತಾರ ತಾಳಲೇಬೇಕು ಎಂದು ನೀವು ನಂಬುತ್ತೀರಾ? ಈ ದಿವ್ಯ ಕಥೆ ನಿಮ್ಮ ಹೃದಯವನ್ನು ಸ್ಪರ್ಶಿಸಿದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಮಾತೃಭೂಮಿ ಕನ್ನಡ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಶ್ರೀಹರಿ ಕಾಲ್ಕಿ.